ಇನ್ನು BS ಯಡಿಯೂರಪ್ಪ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಅದಕ್ಕೂ ಮುಂಚೆ ಈಗಲೂ ಕೂಡ ಒಂದಷ್ಟು ಜನರ ಸಿಎಂ ಹೆಸರಲ್ಲಿ ತಳುಕಾಕೊಂಡಿದೆ. ಅದರಲ್ಲಿ BL ಸಂತೋಷ್ ಅವರ ಹೆಸರು ಕೂಡ ತಳುಕಾಕೊಂಡಿದೆ. ಅವರ ಹೆಸರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಆದರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬಹುತೇಕ ಅವರು ದೂರ ಉಳಿತಾರೆ ಸಿಎಂ ರೇಸ್ನಿಂದ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಮಹತ್ವದ ಸ್ಥಾನ ಸಂತೋಷ್ ಅವ್ರಿಗಿರುವಂಥದ್ದು. ಹಾಗಾಗಿ ಆ ಸ್ಥಾನವನ್ನ ಬಿಟ್ಟು ಬರ್ತಾರಾ? ಆ ಸ್ಥಾನದಲ್ಲಿ ಈಗ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ BL ಸಂತೋಷ್ ಅವರು. ಇದು ಇಡೀ ದೇಶದ ಬಿಜೆಪಿ ಕಾರ್ಯಕರ್ತರಿಗೂ ಗೊತ್ತಿರುವಂತಹ ವಿಚಾರ. ಸೊ BL ಸಂತೋಷ್ ಅವರನ್ನ ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ, ಮನಸ್ಸಿಲ್ಲ. ಯಾರಿಗೆ? ಜೋಡೆತ್ತುಗಳಿಗೆ. ಯಾರು ಈ ಜೋಡೆತ್ತುಗಳು? ಕೇಂದ್ರ ಸರ್ಕಾರದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರು. ಈ ಜೋಡೆತ್ತಿಗೆ BL ಸಂತೋಷ್ ಅವರನ್ನ ಕೇಂದ್ರದಿಂದ ಮತ್ತೆ ರಾಜ್ಯಕ್ಕೆ ಕಳಿಸಿಕೊಡುವಂತ ಮನಸ್ಸಿಲ್ಲ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಬಹುತೇಕ ದೂರನ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್. ಈಗ 6 ಜನರ ಹೆಸರು ಸಿಎಂ ರೇಸ್ನಲ್ಲಿತ್ತು. ಸೊ ಈಗ ಅದರಲ್ಲಿ ಒಂದು ಮೈನಸ್ ಆಗುತ್ತೆ. ಯಾಕೆಂದ್ರೆ BL ಸಂತೋಷ್ ಅವರು ಬಹುತೇಕ ಸಿಎಂ ರೇಸ್ನಿಂದ ದೂರ ಅಂತ ಹೇಳಲಾಗ್ತಾ ಇದೆ. ಇದು ಹೌದಾ, ಸತ್ಯನಾ? ನಾಗೇಂದ್ರ ಬಾಬು, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯ ಹುದ್ದೆ ಇದೆಯಲ್ಲ, ಇಡೀ ದೇಶದಲ್ಲೇ ಪಕ್ಷವನ್ನು ಸಂಘಟನೆ ಮಾಡೋ ಅಂತ ಥಿಂಕ್ ಟ್ಯಾಂಕರ್ಸ್ಗಳನ್ನು ನೇಮಕ ಮಾಡುವಂಥ ಹುದ್ದೆ ಅದು. ನೇರವಾಗಿ ಹೇಳೋದಾದರೆ ಈ ಹುದ್ದೆನ ಭಾರತೀಯ ಜನತಾ ಪಕ್ಷ ನೇಮಕ ಮಾಡಲ್ಲ, ಸಂಘ ಪರಿವಾರದಿಂದ ನೇಮಕವಾಗಿರೋ ಅಂಥ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ. RSS ಬೆನ್ನೆಲುಬಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರ. ಸಾಕಷ್ಟು ಕಡೆ ಯಾವುದೇ ಚುನಾವಣೆ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ಭಾರತೀಯ ಜನತಾ ಪಕ್ಷಕ್ಕೆ ಬೆನ್ನೆಲುಬಾಗಿ ಕೆಲಸ ಮಾಡೋ ಅಂಥದ್ದು ಯಾರು? RSS, ಸಂಘ ಪರಿವಾರ. ಈ ರೀತಿಯಾಗಿರುವಂಥ ಒಂದು ಸಂಘ ಪರಿವಾರದಿಂದ ನೇರವಾಗಿ ಭಾರತೀಯ ಜನತಾ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೋ ಅಂಥವರು BL ಸಂತೋಷ್. ಅದು ರಾಜ್ಯಕ್ಕೆ ಸಿಕ್ಕಿರುವಂಥ ಒಂದು ಮನ್ನಣೆ. ಈಗ ಏಕಾಏಕಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ BL ಸಂತೋಷ್ ಅವ್ರನ್ನ ರಾಜ್ಯಕ್ಕೆ ಕಳಿಸಿದ್ರು ಅಂತ ಇಟ್ಕೊಳ್ಳೋಣ. ಏನಾಗ್ತಾರೆ? ಅವರು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗ್ತಾರೆ. ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿದ್ದೆ ಆದರೆ ಇಡೀ ದೇಶದ ಬೇರೆ ರಾಜ್ಯಗಳ ಕತೆ ಏನು? 2022ರಲ್ಲಿ ಎದುರಾಗೋ ಅಂಥ ಉತ್ತರ ಪ್ರದೇಶ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಥಿಂಕ್ ಟ್ಯಾಂಕರ್ ಯಾರಾಗಿರ್ತಾರೆ? ಒಂದಷ್ಟು ತಂತ್ರಗಳನ್ನು, ಪ್ರತಿತಂತ್ರಗಳನ್ನು ಮಾಡಬೇಕು. ಎಲ್ರಿಗೂ ಗೊತ್ತಿದೆ, ಉತ್ತರ ಪ್ರದೇಶ ಇಡೀ ದೇಶದಲ್ಲೇ ಇರೋ ಅಂಥ ಅತ್ಯಂತ ದೊಡ್ಡ ರಾಜ್ಯಗಳ ಪೈಕಿ ಅಗ್ರಗಣ್ಯ ಸ್ಥಾನವನ್ನು ಪಡ್ಕೊಂಡಿದೆ ಅಂತ. ಜೊತೆಗೆ ಲೋಕಸಭಾ ಕ್ಷೇತ್ರದ ಚುನಾವಣೆ 2024ಕ್ಕೆ ಒಬ್ಬ ಮಾಸ್ಟರ್ ಮೈಂಡ್ ಬೇಕೇ ಬೇಕು. ಈ ನಿಟ್ಟಿನಲ್ಲಿ BL ಸಂತೋಷ ಇರಬೇಕು. ಕಾರಣ ಏನು? ನೀವೀಗಾಗಲೇ ಒಂದು ಪದವನ್ನು ಉಲ್ಲೇಖ ಮಾಡಿದ್ರಲ್ಲ, ಭಾರತೀಯ ಜನತಾ ಪಕ್ಷದ ಜೋಡೆತ್ತುಗಳು ಅಂತ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಇವರ ಜೊತೆ ಬಹಳ ಸ್ನೇಹ, ಸಂಬಂಧ, ಸೌಹಾರ್ದಯುತವಾಗಿ ನಡೆದುಕೊಂಡು ಬರ್ತಾರೋ ಅಂಥವರು BL ಸಂತೋಷ್. ಹೀಗಾಗಿ ಒಗ್ಗೂಡಿಸಿದ್ದಾರೆ ಅವ್ರನ್ನ. ಅವರು 3 ಜನರ ಮಧ್ಯೆ ಸಮನ್ವಯ ಇದೆ. ಈಗ ಆ ವ್ಯಕ್ತಿಯನ್ನು ಕರ್ನಾಟಕಕ್ಕೆ ಕಳಿಸ್ಬಿಟ್ರೆ ಹೊಸ ವ್ಯಕ್ತಿಯ ಆಯ್ಕೆ BL ಸಂತೋಷ್ ಅವರಿಂದ ತೆರವಾಗುವಂಥ ಸ್ಥಾನಕ್ಕೆ ಬೇಕಾಗುತ್ತೆ ನಾಗೇಂದ್ರ ಬಾಬು. ಈಗ ಆ ವ್ಯಕ್ತಿನ ಅಂದರೆ BL ಸಂತೋಷ್ ಅವ್ರನ್ನ ಕರ್ನಾಟಕಕ್ಕೆ ಕಳಿಸಿದ್ದೆ ಆದರೆ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗ್ತಾರೆ. ಹೀಗಾಗಿ BL ಸಂತೋಷ್ ಅವ್ರನ್ನ ಕಳಿಸೋ ಅಂಥದ್ದು ಬೇಡ ಅನ್ನೋ ಒಂದು ಚಿಂತನೆ ನೇರವಾಗಿ ಹೈಕಮಾಂಡ್ ನಾಯಕರಿಗೂ ಬಂದಿದೆ. ಜೊತೆಗೆ 2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ, 2022ರಲ್ಲಿ ಎದುರಾಗುವಂಥ ಉತ್ತರ ಪ್ರದೇಶ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಒಂದಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡಲಿಕ್ಕೆ BL ಸಂತೋಷ್ ಅನ್ನೋ ಒಬ್ಬ ವ್ಯಕ್ತಿಯ ಚತುರತೆ ಬೇಕು. ಚಾಣಾಕ್ಷರು ಅಮಿತ್ ಶಾ ಅಂತ ಗುರುತಿಸ್ಕೊಂಡಿರ್ಬೋದು. ಸಂಘಟನೆ ಮಾಡಬೇಕಲ್ಲ, ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕಲ್ಲ, ನೀಲಿ ನಕ್ಷೆ, ಆ ನಕಾಶೆ ರೆಡಿ ಮಾಡೋ ಅಂಥ ಲಿಸ್ಟ್ನಲ್ಲಿ ನೇರವಾಗಿ BL ಸಂತೋಷ್ ಅವ್ರು ಇದ್ದಾರೆ. ಹೀಗಾಗಿ ಅವರು ಬೇಡ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ BL ಸಂತೋಷ್ ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯದ ರಾಜಕಾರಣಕ್ಕೆ ಬರಬೇಕು, ತಾನು ಮುಖ್ಯಮಂತ್ರಿಯಾಗಿ ಪಟ್ಟವನ್ನು ಅಲಂಕರಿಸಬೇಕು ಅನ್ನೋ ಆಸೆ, ಆಸಕ್ತಿ ಈ ಕ್ಷಣಕ್ಕಿಲ್ಲ. ಕಾರಣ ಏನು? ರಾಜ್ಯದಲ್ಲಿ ಇರೋ ಅಂಥ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಇರೋ ಅಂಥ ಒಂದಷ್ಟು ಸಮನ್ವಯದ ಕೊರತೆ. ನೇರವಾಗಿ ಪರಿಸ್ಥಿತಿ ಇಲ್ಲಿ ಸರಿಯಾಗಿಲ್ಲ. COVID-19 ಕರೋನಾ ವೈರಸ್ನ ಅಟ್ಟಹಾಸದ ಮೊದಲನೇ ಅಲೆ, ಎರಡನೇ ಅಲೆ ಎರಡನ್ನೂ ಕೂಡ ರಾಜ್ಯ ಸರ್ಕಾರ ನೋಡಿದೆ. ಸಾಕಷ್ಟು ಆರ್ಥಿಕವಾಗಿ ಸದೃಢ ಆಗಬೇಕಾಗತ್ತೆ. ಎಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗಬೇಕಾಗತ್ತೆ. ವೀರಶೈವ ಲಿಂಗಾಯುತ, SC ST, ಒಕ್ಕಲಿಗ, ಬ್ರಾಹ್ಮಣ, ಹೀಗೆ ಎಲ್ಲ ಸಂಘಟನೆ, ಎಲ್ಲ ಸಮುದಾಯವನ್ನು ಒಕ್ಕೊರಲಿಂದ ಕರ್ಕೊಂಡೋಗೋ ಅಂಥ ವ್ಯಕ್ತಿಯ ಅವಶ್ಯಕತೆ ಇದೆ. ಇನ್ನು ಮೋರ್ ಓವರ್ ಇಷ್ಟು ದಿನಗಳ ಕಾಲ BL ಸಂತೋಷ್ ಅವರು ಚುನಾವಣಾ ರಾಜಕಾರಣಕ್ಕೆ ಎಂಟ್ರಿ ಆಗಿರಲಿಲ್ಲ. ಚುನಾವಣಾ ರಾಜಕಾರಣವನ್ನು ಹೊರತುಪಡಿಸಿ ತೆರೆ ಹಿಂದ್ಗಡೆ ಸಂಘ ಪರಿವಾರ
ಸೂಚಿಸೋ ಅಂತ ಕೆಲಸ ಪಕ್ಷ ಸಂಘಟನೆಗೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾ ಬಂದಿರೋ ಅಂಥವ್ರು. ಹೀಗಾಗಿ ತಾನೇ ಖುದ್ದು ಚುನಾವಣೆಯ ಅಖಾಡದಲ್ಲಿ ಇದ್ದು ಗೆದ್ದು ಬಂದಂಥ ಅನುಭವ ಇಲ್ಲ, ಅಥವಾ ಗೆಲ್ಲೋ ಅಂತ ಒಂದಷ್ಟು ತಯಾರಿಗಳನ್ನು ಮಾಡ್ಕೋಬೇಕಲ್ಲ, ವೇದಿಕೆ ಸಿದ್ಧಪಡಿಸ್ಕೋಬೇಕಲ್ಲ, ಆ ರೀತಿಯಾದಂಥ ಮಾನಸಿಕವಾಗಿ ಸಿದ್ಧತೆಯನ್ನು ಕೂಡ ಬಿ ಎಲ್ ಸಂತೋಷ್ ಈ ತನಕ ನಡೆಸಿಲ್ಲ. ಹೀಗಾಗಿ ಬಿ ಎಲ್ ಸಂತೋಷ್ ಅವರು ಕೂಡ ಕರೆದು ಹೈಕಮಾಂಡ್ ನಾಯಕರು ಕೇಳಿದಾಗ ಅಷ್ಟಾಗಿ ಇದ್ರ ಬಗ್ಗೆ ಒಲವನ್ನು ತೋರಿಸಿಲ್ಲ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು ನಾಗೇಂದ್ರ ಬಾಬು. ಹೀಗಾಗಿ ಸಿ ಎಂ ರೇಸ್ನಲ್ಲಿ ಇದ್ದಂಥ 6 ಮಂದಿಯ ಪೈಕಿ ಸದ್ಯಕ್ಕೆ ಬಿ ಎಲ್ ಸಂತೋಷ್ ಅವರು ದೂರ ಉಳಿಲಿಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ಫೈನಲ್ ಆಗಿ ಏನು ಬೇಕಾರಾಗ್ಬೋದು ಕಾಲ್, ಅದು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವ್ರಿಗೆ ಬಿಟ್ಟಂಥ ವಿಚಾರ. ಇಲ್ಲ ಬಿ ಎಲ್ ಸಂತೋಷ್ ಅವ್ರನ್ನೇ ಮಾಡಿ ಅಂತ ಒನ್ಲೈನ್ ಉತ್ತರ ಹೇಳ್ಬೋದು. ಆದರೆ ಸದ್ಯಕ್ಕೆ ಬರ್ತಾ ಇರುವಂಥ ಮೂಲಗಳ ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸವನ್ನು ನಿರ್ವಹಿಸ್ತಾರೋ ಅಂಥವ್ರಿಗೆ ಒಂದು ರಾಜ್ಯಕ್ಕೆ ಸೀಮಿತಗೊಳಿಸೋದು ಬೇಡ, ಎದುರಾಗುವಂಥ ಉತ್ತರ ಪ್ರದೇಶ ಚುನಾವಣೆಗೆ ಬೇಕಾಗುತ್ತೆ. ಈ ಎಲ್ಲ ಅಂಶಗಳ ಜೊತೆ ಮತ್ತೊಂದು ಪ್ರಮುಖವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ನಾಳೆ ಉತ್ತರಾಖಂಡ್ ಪ್ರವಾಸಕ್ಕೆ ಕೂಡ ಬಿ ಎಲ್ ಸಂತೋಷ್ ಅವರು ಹೋಗ್ತಾ ಇದ್ದಾರೆ ನಾಗೇಂದ್ರ ಬಾಬು. ಹೀಗಾಗಿ ಬಿ ಎಲ್ ಸಂತೋಷ್ ಅವರು ಆಬ್ವಿಯಸ್ಲಿ ಸಿ ಎಂ ರೇಸಿಂದ ಸ್ವಲ್ಪ ದೂರ ಉಳಿಯೋದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ನಾಗೇಂದ್ರ ಬಾಬು. ಮತ್ತೀಗ ಲಾಸ್ಟ್ ಅಲ್ಲಿ ನೀವು ಒಂದು ವಿಚಾರವನ್ನು ಹೇಳಿದ್ರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರು ಈ ಎರಡು ಜೋಡೆತ್ತುಗಳು ಕೊನೆಯ ಕ್ಷಣದಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಅನ್ನ ಮಾಡಬಹುದು. ಒಂದು ವೇಳೆ ಬಿ ಎಲ್ ಸಂತೋಷ್ ಸಿ ಎಂ ಆಗ್ಲಿ ಅಂತೇಳಿ ಆದೇಶವನ್ನು ಹೊರಡಿಸಿದ್ರು ಕೂಡ ಅದಕ್ಕೆ ಒಪ್ಪಬೇಕಾಗಿರುವಂಥದ್ದು RSS. ಅದನ್ನ RSS ಒಪ್ಪಿಕೊಳ್ಳುತ್ತಾ? ಇಲ್ಲ, ಈಗ ನಾಗೇಂದ್ರ ಬಾಬು RSS ಒಪ್ಕೊಳ್ಳುತ್ತಾ ಅಂತ ಹೇಳಿದ್ರೆ RSS ನೇಮಕ ಮಾಡಿರುವಂಥದ್ದು ಬಿ ಎಲ್ ಸಂತೋಷ್ ಅವ್ರನ್ನ. ಬಿ ಎಲ್ ಸಂತೋಷ್ ಅವ್ರನ್ನ ಭಾರತೀಯ ಜನತಾ ಪಕ್ಷ ನೇಮಕ ಮಾಡ್ಕೊಂಡಿಲ್ಲ, ಸಂಘ ಪರಿವಾರದವರೇ ನೇರವಾಗಿ ನೇಮಕ ಮಾಡ್ಕೊಂಡಿರುವಂಥದ್ದು. RSSನ ಪ್ರಮುಖರೇ ಅವ್ರನ್ನ ನೇಮಕ ಮಾಡಿರುವಂಥದ್ದು. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ತುಂಬ ದೊಡ್ಡ ಹುದ್ದೆ ಅದು. ಆ ಹುದ್ದೆಗೆ ನೇಮಕ ಮಾಡುವಂಥದ್ದೇ ಸಂಘ ಪರಿವಾರದ ನಾಯಕರು. ಈಗ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ಅಮಿತ್ ಶಾ ಅವರಾಗಿರ್ಬಹುದು, ಅವ್ರನ್ನ ನೀವು ಕರ್ನಾಟಕಕ್ಕೆ ಹೋಗಿ ಅಂತ ಯಾಕೆ ಹೇಳಲ್ಲ? ಇದೆಲ್ಲ ಕಾರಣಗಳಿದೆ. ಚುನಾವಣೆಯನ್ನು ಎದುರಿಸೋಕ್ಕೆ ಯಾರು ಬರ್ತಾರೆ? ಜೊತೆಗೆ ಚುನಾವಣೆಯಲ್ಲಿ ಒಂದಷ್ಟು ತಂತ್ರ ಪ್ರತಿತಂತ್ರಗಳನ್ನು ಮಾಡಬೇಕಲ್ಲ. ಚುನಾವಣೆಯ ಅಖಾಡದಲ್ಲಿ ರಣರಂಗದಲ್ಲಿ ಗುರುತಿಸ್ಕೊಳ್ಳೋದು ಬೇರೆ, ರಣರಂಗಕ್ಕೆ ವೇದಿಕೆಯನ್ನು ಸಿದ್ಧಪಡಿಸೋದು ಬೇರೆ. ಈ ಎರಡೂ ಕೂಡ ಸಮನ್ವಯ ಇರಲೇಬೇಕಾಗುತ್ತೆ. ಈಗ ನರೇಂದ್ರ ಮೋದಿ, ಅಮಿತ್ ಶಾ, BS ಯಡಿಯೂರಪ್ಪ ಇವರೆಲ್ಲರನ್ನೂ ತಗೊಳ್ಳಿ, ಇವರೆಲ್ಲ ಚುನಾವಣಾ ಅಖಾಡದಲ್ಲಿ ಅಂದರೆ ರಣರಂಗದಲ್ಲಿ ಗುರುತಿಸ್ಕೊಂಡಂಥವ್ರು. BL ಸಂತೋಷ್ ಈ ತನಕ ಚುನಾವಣಾ ರಣರಂಗದಲ್ಲಿ ಗುರುತಿಸ್ಕೊಂಡಿಲ್ಲ, ವೇದಿಕೆಯನ್ನು ಸಿದ್ಧಪಡಿಸಿದವರು, ರಂಗ ವೇದಿಕೆಯನ್ನು ಸಜ್ಜುಗೊಳಿಸಿದಂಥವರ ಲಿಸ್ಟ್ನಲ್ಲಿ BL ಸಂತೋಷ್ ಅವರ ಹೆಸರು ಇರೋ ಅಂಥದ್ದು. ಹೀಗಾಗಿ ಅವ್ರನ್ನ ಏಕಾಏಕಿ ರಾಜ್ಯ ರಾಜಕಾರಣಕ್ಕೆ ಕಳಿಸೋ ಅಂಥ ಚಿಂತನೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವ್ರ ಇಬ್ಬರಿಗೂ ಇಲ್ಲ. ಆದರೆ ಮುಂಬರುವಂಥ ದಿನದಲ್ಲಿ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಸನ್ನದ್ಧರಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನೇರವಾಗಿ ಅವ್ರ ಹೆಸರು ಪ್ರಸ್ತಾಪ ಆಗಿರಬಹುದು, ಆಗ್ತಾ ಇರಬಹುದು, ಮುಂದಕ್ಕೂ ಕೂಡ ಅವ್ರ ನೇಮಕ ಆಗ್ಬಿಡಬಹುದು. ಆಗಲ್ಲ ಅಂತ ನಾನು ಹೇಳ್ತಲ್ಲ, ಬಟ್ ಒಂದು ಸ್ವಲ್ಪ ದೂರ ಉಳಿದಿದ್ದಾರೆ ಅಂತ. ಮತ್ತೊಂದು ಪ್ರಮುಖ ವಿಚಾರ ಹೇಳ್ಬಿಡ್ತೀನಿ, ಯಾತಕ್ಕೋಸ್ಕರ BL ಸಂತೋಷ್ ಅವರ ಹೆಸರು ಕೂಡ ಬಂದಿದೆ ಇಲ್ಲಿ ನೋಡಿ. ದಕ್ಷಿಣ ಭಾರತದ ರಾಜ್ಯಗಳಾದಂಥ ಆಂಧ್ರ, ತೆಲಂಗಾಣ, ತಮಿಳುನಾಡು, ಪುದುಚೇರಿ, ಕೇರಳ, ಕರ್ನಾಟಕ, ಇದಿಷ್ಟು ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷ ಇರೋ ಅಂಥದ್ದು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರ, 28 ಲೋಕಸಭಾ ಕ್ಷೇತ್ರ ಇದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 2019ರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬರೋಬ್ಬರಿ 25 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ತನ್ನ ತೆಕ್ಕೆಗೆ ತೆಕ್ಕೊಂಡಿತ್ತು. ಆಗ ಇದ್ದಂಥ ಒಂದು ಇನ್ಫ್ಲೂಯೆನ್ಸ್, ಆಗ ಇದ್ದಂಥ ಒಂದು ವೇವ್ ಅಲೆ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಒಂದು ವೇಳೆ BL ಸಂತೋಷ್ ಅವ್ರನ್ನ ರಾಜ್ಯಕ್ಕೆ ಕಳಿಸಿದ್ರೆ ದಕ್ಷಿಣ ಭಾರತದ ಭಾಗಕ್ಕೆ ಬರುವಂಥ ಈ ಎಲ್ಲ ರಾಜ್ಯಗಳ ಮೇಲೂ ಹಿಡಿತವನ್ನು ಸಾಧಿಸಬಹುದು ಒಂದಷ್ಟು ಅನ್ನೋದು ಹೈಕಮಾಂಡ್ ನಾಯಕರ ಪ್ಲಾನ್ ಇರ್ಬೋದು. ಅದಕ್ಕೆ BL ಸಂತೋಷ್ ಅವರ ಹೆಸರು ಚರ್ಚೆ ಆಗಿರ್ಬೋದು. ಆದರೆ ಈಗ ಮುಖ್ಯಮಂತ್ರಿ ರೇಸ್ನಿಂದ ಒಂದು ಸ್ವಲ್ಪ ದೂರ ಉಳಿತಿದ್ದಾರೆ BL ಸಂತೋಷ್ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.